ನಿಮ್ಮ ನೆಚ್ಚಿನ ಗವರ್ನಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ರೈಲ್ಟೆಲ್ ಅಲ್ಲಿ ಒಂದು ಅಧಿಸೂಚನೆ ಇದೆ. ಅಧಿಸೂಚನೆ ಕುರಿತಾದಂತ ಮಾಹಿತಿನ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಾವು ಹಾಕ್ತಕ್ಕಂತ ಎಲ್ಲ ವಿಡಿಯೋಗಳನ್ನ ತಿಳಿದುಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ವಿಡಿಯೋನು ಕೂಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಆಗಿದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಸಹಾಯ ಮಾಡ್ರಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ರೈಲ್ಟೆಲ್ ಅಲ್ಲಿ ಒಂದು ಅಧಿಸೂಚನೆ ದಿನಾಂಕ 18/12/2020 ಇಲ್ಲಿ ಜಾರಿಯಾಗಿದೆ. ಈ ಅಧಿಸೂಚನೆ ಬಂದ್ಬಿಟ್ಟು ಅಪ್ರೆಂಟಿಸ್ಶಿಪ್ ಒಂದು ಕಾಲ್ ಫಾರ್ಮ್ ಆಗಿದೆ. ಅಂದ್ರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೋಸ್ಕರ ಒಂದು ಕಾಲ್ ಫಾರ್ಮ್ ಆಗಿದೆ. ಅದರ ಕುರಿತಾದಂತಹ ಮಾಹಿತಿ ಅದ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಗ್ರಾಜುಯೇಟ್ ಮತ್ತೆ ಡಿಪ್ಲೊಮಾ ಇಂಜಿನಿಯರ್ಸ್ ದವರಿಗೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಯಾವ ಫೀಲ್ಡ್ ಅಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದಂತವರಿಗೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಕೇಳಿದ್ದಾರೆ, ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿಗಳು ಎಷ್ಟಿದಾವ ಅಂದ್ರೆ 68 ಹುದ್ದೆಗಳನ್ನ ಇಲ್ಲಿ ತುಂಬಿಕೊಂತಾ ಇದ್ದಾರೆ. ಇಲ್ಲಿ ಲೊಕೇಶನ್ಸ್ ಯಾವ ಇದಾವಂತ ಒಂದ್ಸರಿ ನೋಡ್ಕೊಂಡ್ಬಿಡಿ. ಬೇರೆ ಬೇರೆ ಲೊಕೇಶನ್ಸ್ ಗಳಲ್ಲಿ ನಿಮ್ಗೆ ಅಧಿಸೂಚನೆ ನೇಮಕಾತಿ ನಡೀತದ, ಹಾಗಾಗಿ ನೀವು ನೋಡ್ಕೊಬಹುದು. ಇದ್ರ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪೀರಿಯಡ್ ಎಷ್ಟಿರುತ್ತಂದ್ರೆ 1 ವರ್ಷ ಇರುತ್ತೆ. ಸೊ ನಿಮ್ದು ಮಂತ್ಲಿ ಸ್ಟೈಫಂಡ್ ಅಂತ ನಿಮ್ಗೆ ನೀಡ್ತಾರೆ. ಅಂದ್ರೆ ವೇತನ ಎಷ್ಟು ಕೊಡ್ತಾರ ಅಂದ್ರೆ, ನೀವು ಗ್ರಾಜುಯೇಟೆಡ್ ಇಂಜಿನಿಯರ್ಸ್ ಆಗಿದ್ರೆ ನಿಮ್ಗೆ 14,000 ನೀಡ್ತಾರ. ಅದೇ ಡಿಪ್ಲೊಮಾ ಇಂಜಿನಿಯರ್ಸ್ ಆಗಿದ್ರೆ 12,000 ವೇತನವನ್ನ ನೀಡ್ತಾರ. ಸೊ ಆಗ್ಲೇ ತಿಳಿಸಿದ ಹಾಗೆ ಇಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ BE ಆಗಿರ್ಬೇಕು ಅಥವಾ ಡಿಪ್ಲೊಮಾ ಆಗಿರ್ಬೇಕು ಅಂತ ಹೇಳಿದಾರ. ಇನ್ನ ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಏಜ್ ಅನ್ನ ಲಿಮಿಟ್ ಅನ್ನ ನೀಡಿದ್ದಾರೆ. 18 ಮಿನಿಮಮ್ ಆಗಿರ್ತದ, 27 ಒಂದು ಮ್ಯಾಕ್ಸಿಮಮ್ ಇರುತ್ತ. ಅದನ್ನ ದಿನಾಂಕ 30 ನವೆಂಬರ್ 2020 ನಿಮ್ದು ನೋಡ್ಕೊಬೇಕು. ಜೊತೆಗೆ ಏನು SC/ST OBC ಕ್ಯಾಂಡಿಡೇಟ್ಸ್ ಗಳಿಗೆ ಏನಿದಾವಲ್ಲ ಅವ್ರಿಗೆ ರಿಲ್ಯಾಕ್ಸೇಷನ್ಸ್ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ, ಅದನ್ನ ನೀವು ನೋಡ್ಕೊಂಡ್ಬಿಡಿ. ಇನ್ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ತುಂಬಿ ಮತ್ತೆ ಅದ್ರ ಪ್ರಿಂಟ್ ತಗೊಂಡ್ಬೇಕಿತ್ತಂದ್ರೆ ರೆಸಿಪ್ಟ್ ಅನ್ನ ತಗೊಂಡ್ಬೇಕಿತ್ತಂದ್ರೆ ಕೊನೆ ದಿನಾಂಕ ನಿಮ್ದು ಬಂದ್ಬಿಟ್ಟು 11 ಜನವರಿ 2021 ನೀವು ಅಪ್ಲಿಕೇಶನ್ ಭರಿಸಲಿಕ್ಕೆ ಮತ್ತೆ ರೆಸಿಪ್ಟ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಕಾಲಾವಕಾಶ ಇರ್ತದೆ. ಇನ್ನು ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕಪ್ಪ ಅಂದ್ರ ನೀವು ಈ ಆನ್ಲೈನ್ ಪೋರ್ಟಲ್ ಮೂಲಕ ನೀವು ಅಪ್ಲಿಕೇಶನ್ ಹಾಕೋದಿರ್ತದ. www.mhrdsnats.government.in ಏನೈತಲ್ಲ ಈ ಪೋರ್ಟಲ್ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಭರಿಸಬೇಕಾಗ್ತದ. ಸೊ ಇನ್ನು ಬೇರೆ ತರಹದ ಒಂದು ವೆಬ್ಸೈಟ್ ಇಂದ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ನೀವು ಅಪ್ಲಿಕೇಶನ್ ನ ಅವರು ತೆಗೆದುಕೊಳ್ಳೋದಿಲ್ಲ. ಇನ್ನು ಅಪ್ಲಿಕೇಶನ್ ಅನ್ನ ನೀವು ತುಂಬಲಿಕ್ಕೆ ಅದಕ್ಕೆ ಒಂದಿಷ್ಟು ಇನ್ಫಾರ್ಮೇಶನ್ಸ್ ಅನ್ನ ನೀಡಿದ್ದಾರೆ. ಅಂದ್ರೆ ಯಾವ್ಯಾವ್ದು ಮೆಥಡ್ ಅನ್ನ ಫಾಲೋ ಮಾಡಬೇಕು, ಸ್ಟೆಪ್ಸ್ ಗಳು ಇರ್ತಾವ ಅನ್ನೋದನ್ನ ಅವರು ನೀಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಫಾರ್ಮೆಟ್ PDF ಅಲ್ಲಿ ಇರಬೇಕು, ಅದರ ಲೆಂತ್ 1 MB ಇರಬೇಕು, ಕ್ವಾಲಿಫಿಕೇಶನ್ಸ್ ಡಿಗ್ರಿ ಸರ್ಟಿಫಿಕೇಟ್ಸ್ ಏನಿದಾವಲ್ಲ ಅವು PDF ನಾಗ ಅವ್ರ ಸೈಜ್ 1 MB ಗಿನ ಕಡಿಮೆ ಇರಬೇಕು. ಈ ತರ ನಿಮ್ದು ಫೋಟೋ ಸೈಜ್ ಸ್ಕ್ಯಾನ್ ಮಾಡ್ಬೇಕಲ್ವಾ. ಸೊ ಅದರದ್ದು ಎಲ್ಲ ಡೀಟೇಲ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ. ಸೊ ಈ ಸ್ಟೆಪ್ಸ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಿದಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು RAILTEL ಅಲ್ಲಿ ಅಂದ್ರೆ ಏರ್ಟೆಲ್ ಅಲ್ಲಿ ಕರೆದಿರುವಂತಹ ಒಂದು ಹುದ್ದೆಯ ಕುರಿತಾದಂತಹ ಮಾಹಿತಿ. ಅಂದ್ರೆ ಅಪ್ರೆಂಟಿಸ್ಶಿಪ್ ಕುರಿತಾಗಿ ಇರುತ್ತೆ ಟ್ರೈನಿಂಗ್. ಸೊ ಆ ಟ್ರೈನಿಂಗ್ ಕುರಿತಾದಂತಹ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.